ಚಿರತೆ ಬೋನಾಗಿ ಈ ಓಮ್ನಿ ಕಾರನ್ನು ಪರಿವರ್ತಿಸಬೇಕು. ಹೇಗಾಗ್ಬೋದು? ಹಾಗೆ ಯಾವತ್ತೂ ಕೂಡ ಅಡಿ ಬಿಸಿಯಾಗಿಕೊಂಡಿರ್ತದೆ. ಎಲ್ಲಿ ಹೋದರೂ ಕೂಡ ಓಮ್ನಿ ಅನ್ನೋದು ಕಿಡ್ನ್ಯಾಪ್, ಯಾರನ್ನಾದರೂ ಕಿಡ್ನ್ಯಾಪ್ ಮಾಡಬೇಕು ಅಂತ ಹೇಳಿದರೆ ಇವ ಕೆಲಸದಿಂದ ಇವತ್ತು ದುಡಿದು ತಿನ್ನುವ ತನಕ ಬದಲಾಗಿದ್ದು ಯಾರು ಅಂತ ಹೇಳಿದ್ರೆ ಓಡಿಕೊಂಡು ಬಂದು ಸೀದಾ ಒಳಗಡೆ ಹಾರಿಕೊಂಡು ಹೋಗ್ತದೆ. ಮನುಷ್ಯ ಎಷ್ಟು ದುಡಿತಾನೆ ಅಷ್ಟೇ ದುಡಿಮೆಯನ್ನು ಈ ಓಮ್ನಿ ಕಾರು ಮಾಡ್ತದೆ. ಇವತ್ತು ದುಡಿದು ತಿಂತಾ ಇದ್ದಾನೆ ಇವನು, ಆದ್ದರಿಂದ ಇವತ್ತಿಗೂ ಕೂಡ ತನ್ನ ಹೆಸರನ್ನು ಇತಿಹಾಸದ ಪುಟದಲ್ಲಿ ಉಳಿಸಿಕೊಂಡಿದ್ದಾನೆ. ಇಲ್ಲಿಯ ಸಮಸ್ಯೆಗೆ ಎಂಥ ಪರಿಹಾರ ಹೇಳಿ? ಡಿಸ್ಪ್ಲೇ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ. ನಂಬರ್ ಯಾಕೆ ಕೊಟ್ಟಿದ್ದೇನೆ ಅಂತ ಹೇಳಿದರೆ, ಕಾರುಗಳ ವಿಷಯಕ್ಕೆ ಬಂದರೆ ಕೆಲವೊಂದು ವಿಂಟೇಜ್ ಕಲೆಕ್ಷನ್ಗಳಿರ್ತದೆ, ಬೇರೆ ಬೇರೆ ಹೊಸ ಹೊಸ ವಿಚಾರಗಳಿರ್ತದೆ. ಆ ವಿಚಾರಗಳನ್ನು ಏನಾದರೂ ನೀವು ನನಗೆ ತಿಳಿಸ್ಬೇಕು ಅಂತ ಇದ್ದರೆ ಜಸ್ಟ್ ಆ ವಾಟ್ಸಪ್ಪಲ್ಲಿ ಆ ನಂಬರಿಗೆ ಒಂದು ಮೆಸೇಜ್ ಮಾಡಿ ಸ್ನೇಹಿತರೆ. ಲೊಕೇಶನ್ ಕೂಡ ಶೇರ್ ಮಾಡಿ. ನೋಡಿ, ಕೆಲವೊಂದು ವಿಚಾರಗಳು ನಾವು ಹುಡುಕ್ತಾ ಇರ್ತೇವೆ, ಹೊಸ ಹೊಸ ವಿಚಾರಗಳು ಏನುಂಟು ಅಂತ. ನೀವು ಆ ವಿಚಾರಗಳ ಬಗ್ಗೆ ತಿಳಿಸುವಾಗ ನಾವು ಬೇಗ ಆ ವಿಚಾರವನ್ನು ರೀಚ್ ಆಗಲಿಕ್ಕೆ ಸುಲಭವಾಗ್ತದೆ. ಇವಾಗ ನೀವು ಹೇಳ್ತೀರಿ ನಮ್ಮ ಹತ್ರ ಇಂಥ ಒಂದು ವಿಚಾರಗಳು ಉಂಟು ಅಂತ, ಹಾಗೆ ನಮ್ಮ ಯೋಚನೆಗಳು ಕೂಡ ಅದರಲ್ಲಿ ಇರುವಾಗ ನಾವು ಕೂಡ ಆ ವಿಚಾರಗಳನ್ನು ರೀಚ್ ಆಗಲಿಕ್ಕೆ ಸುಲಭ ಆಗ್ತದೆ. ಹಾಗೆಯೇ ಏನಾದರೂ ಹೊಸ ವಿಚಾರಗಳಿದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ. ಮಾತಿರೇಕ್ಲ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಲೆಜೆಂಡರಿ ಕಾರಿನ ಒಂದು ರಿವ್ಯೂ ಮಾಡುವ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಓಮ್ನಿ ಕಾರ್ನ ಮಾಹಿತಿ ಗೊತ್ತಿರ್ತದೆ, ಓಮ್ನಿ ಕಾರನ್ನು ಡ್ರೈವಿಂಗ್ ಕೂಡ ಮಾಡಿರ್ತೀರ. ಇದು ಹಳ್ಳಿಗೂ ಸಹಿ ಪೇಟೆಗೂ ಸಹಿ. ಆದರೆ ಹಿಂದೆ ಇಂಥದ್ದೊಂದು ಬರಲಿಲ್ಲ, ಇನ್ನು ಫ್ಯೂಚರಲ್ಲಿ ಇನ್ನು ಮುಂದೆ ಕೂಡ ಇಂತಹ ಒಬ್ಬ ಇನ್ನೂ ಜನಿಸಲಿಕ್ಕೆ ಇಲ್ಲ ಸ್ನೇಹಿತರೆ. ಓಮ್ನಿ ಕಾರು ಒಂದು ಸಣ್ಣ ಕಿವಿನೊಂದು ಟರ್ನ್ ಮಾಡುವ ಒಂದು ಪ್ರಯತ್ನ ಮಾಡುವ. ಆಯಿತು. ಈ ಓಮ್ನಿ ಕಾರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಒಮ್ಮೆ ನೋಡುವ ಸ್ನೇಹಿತರೆ. ಬ್ಯಾಗು ಕೂಡ ಉಂಟು, ವಾಟರ್ ಬಾಟಲ್ ಇಟ್ಕೊಳ್ಳಿಕ್ಕೆ ಎಂತ ಗೊತ್ತಿಲ್ಲ. ಇಲ್ಲಿ ಡೋರಲ್ಲಿ ಏನು ಅಂತ ಇಲ್ಲ, ಎಲ್ಲ ಫುಲ್ಲಿ ಆಟೋಮೆಟಿಕ್. 4 ಡೋರು ಕೂಡ ಫುಲ್ಲಿ ಆಟೋಮೆಟಿಕ್. ಅದೊಂದು ಹಿಡ್ಕೊಳ್ಳಿಕ್ಕೆ, ಅದೊಂದು ಡೋರ್ ಓಪನ್ ಮಾಡಲಿಕ್ಕೆ, ಅದು ತಿರುಗಿಸಲಿಕ್ಕೆ. 4 ಸುತ್ತು ತಿರುಗಿಸುವಾಗ ಖುಷಿ ಆಗ್ತದೆ, ಬಾಡಿ ಕೂಡ ರಿಲ್ಯಾಕ್ಸ್ ಆಗ್ತದೆ, ಕೈಗೆ ಎಕ್ಸಸೈಸ್ ಸಿಗ್ತದೆ, ನಿದ್ದೆ ಬರಲಿಕ್ಕಿಲ್ಲ. ಮತ್ತು ಹಾರ್ನು ಸ್ವಲ್ಪ ಚೇಂಜ್ ಮಾಡಿದ್ದೇವೆ. ಒಳ್ಳೆ ಹಾರ್ನ್, ಸ್ವಲ್ಪ ನೀರು ಹೋಯ್ತು ಅಂತ ಈಗ ವಾಶ್ ಮಾಡುವಾಗ. ಯಾವ ಕ್ರೂಸು ಇಲ್ಲ, ಯಾವುದೂ ಇಲ್ಲ, ಜಸ್ಟ್ ಒಂದು ಹಾರ್ನ್ ಪ್ರೆಸ್ಸಿಂಗ್, ಫುಲ್ ರೊಟೇಷನ್. ಹೆಡ್ಲೈಟ್, ಇಂಡಿಕೇಟರ್, ಹಾಗೆಯೇ ಇದು ವೈಪರ್, ಇದು ಕೂಡ ನಾವೇ ಹಾಕಿಸಬೇಕು. ಇಲ್ಲಿ ಒಂದು ಮೊಬೈಲ್ ಚಾರ್ಜ್ ಮಾಡುವಂಥ ಹೋಲ್ಡರ್ ಕೂಡ ಇಲ್ಲಿ ಉಂಟು. ಕೀ ಹಾಕಬೇಕು, ತಿರುಗಿಸ್ಬೇಕು, ಓಪನ್ ಮಾಡಬೇಕು. ಹಾಗೆಯೇ ಎ ಸಿ ಇಲ್ಲ. ಇದರ ಎಕ್ಸ್ಲೇಟರ್ ಉಂಟಲ್ವ, ತುಂಬ ಸೊಗಸಾಗಿ ಉಂಟು. 4 ಗೇರ್ ಉಂಟು, ಪ್ಲಸ್ ಒಂದು ರಿವರ್ಸ್ ಗೇರು ಅಂಥದ್ದು. ಹಾಗೆಯೇ ಇದು ಹ್ಯಾಂಡ್ ಬ್ರೇಕ್. KSRTC ಬಸ್ಸಲ್ಲಿ ಕೂಡ ನೋಡ್ತೇವಲ್ಲ ಇಂಥದ್ದೇ ಒಂದು ದೊಡ್ಡ ಹ್ಯಾಂಡ್ ಬ್ರೇಕ್ನ ಥರ. ಹಿಂದಿನ ಕಾಲದ ಸ್ಪೋರ್ಟ್ಸ್ ಕಾರಲ್ಲಿ ಕೂಡ ಇಂಥದ್ದೊಂದು ಬರ್ತಾ ಇತ್ತು, ದೊಡ್ಡ ಒಂದು ಕುಟ್ಟಿ ಹೀಗೆ ಎಳೆಯುವಂಥದ್ದು. ಇದೊಂದು ಎಂತಪ್ಪ ನಾನು ನೋಡಲಿಲ್ಲ ಇದುವರೆಗೆ. ಆ ಸೈಡಿಗೆ ಮತ್ತು ಈ ಸೈಡಿಗೆ 2 ಸೀಟು ಬೆಲ್ಟ್ ಕೂಡ ಉಂಟು. ಕಟ್ಟ ಸೀಟು ಕೊಟ್ಟಿದ್ದಾರೆ, ಎಲ್ಲಾದರೂ ಗ್ಯಾಪ್ ಉಳಿತದಲ್ವ ಹಾಗೆಯೇ. ಇನ್ನೊಂದು ಸ್ನೇಹಿತರೆ, ಈಗ ಹಳ್ಳಿಗಳಲ್ಲಿ ಅಲ್ಲ, ಪೇಟೆಯಲ್ಲಿ ಕೂಡ ಸಮಸ್ಯೆ ಉಂಟು. ಇಲ್ಲಿಯ ಸಮಸ್ಯೆ ಇರ್ತದೆ. ಇಲ್ಲಿಯ ಸಮಸ್ಯೆಗೆ ಎಂಥ ಪರಿಹಾರ ಹೇಳಿ? ಅದಕ್ಕೆ ಬೇರೆ ಬೇರೆ ಕೆಲವೊಂದು ಇಡ್ತಾರೆ. ಒಂದು ಓಡೋನಿಲ್ ಡ್ಯಾಶ್ ಬೋರ್ಡಲ್ಲಿ ಇರ್ತಾರೆ ಬಾಕ್ಸಿನೊಳಗೆ, ಓಡೋನಿಲ್ಲ ಸ್ಮೆಲ್ಲಿಗೆ ಬರೋದಿಲ್ಲ ಅಂತೇಳಿ. ಹಾಗೆಯೇ ಈ ಹೊಗೆ ಸೊಪ್ಪು ಉಂಟಲ್ವ, ಈ ಹೊಗೆ ಸೊಪ್ಪು ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳ್ತಾರೆ. ಈ ಹೊಗೆ ಸೊಪ್ಪು ಉಂಟಲ್ವ, ನಾವೊಂದು ಸಣ್ಣ ಪೀಸ್ ಹೊಗೆ ಸೊಪ್ಪು ಡ್ಯಾಶ್ ಬೋರ್ಡ್ನ ಒಳಗಡೆ ಇಟ್ಟರೆ
ಇಲಿ ಬರುವುದಿಲ್ಲ. ಅಲ್ಲಿರುವಂಥ ವೈರಿಂಗನ್ನೆಲ್ಲ ಕಟ್ ಮಾಡಿ ಹಾಳು ಮಾಡಲಿಕ್ಕೆ ಇಲಿಗಳು ಬರುವಂಥದ್ದು. ಹೊರಗಡೆ ಅದಕ್ಕೆಲ್ಲ ಬೇರೆ ಮೆಶ್ ಹಾಕುವಂಥದ್ದು ಇಂಥದ್ದೆಲ್ಲ ಮಾಡೋದಾದರೆ 2-3 ಸಾವಿರ ರೂಪಾಯಿ ಖರ್ಚುಗಳುಂಟು, ಕಡಿಮೆ ಅಂದರೂ ಕೂಡ. ಈ ಓಮ್ನಿ ಕಾರಲ್ಲಿ ಒಳಗಡೆ ಬೇಕಾದಷ್ಟು ಜಾಗ ಉಂಟು. ಒಂದು ಸಣ್ಣ ಮನೆ ಅಂತಲೇ ಹೇಳ್ಬೋದು, ಅಷ್ಟು ಜಾಗ ಈ ಓಮ್ನಿ ಕಾರಲ್ಲಿ ಉಂಟು. ನಾವು ಎಲ್ಲಿ ಕೂತುಕೊಳ್ತೇವೆ ಅಲ್ಲೇ ನಮ್ಮ ಕಾಲಬುಡದಲ್ಲಿ ಟೈರ್ ಇರುವಂಥದ್ದು. ಒಂದು ಲೆಕ್ಕದಲ್ಲಿ ನೋಡುವಾಗ ಇದು ಒಳ್ಳೆಯಂತ ಕಾಣ್ತದೆ. ಆದರೆ ಇದು ಬ್ಯಾನ್ ಆಗಿರೋದು ಮೈನ್ ಉದ್ದೇಶ ಅಂತ ಹೇಳಿದರೆ ಯಾವುದೇ ಸೇಫ್ಟಿ ಇಲ್ಲ ಇದರಲ್ಲಿ. ಏನಾದರೂ ಆಕ್ಸಿಡೆಂಟ್ ಸಂಭವಿಸಿದರೆ ಡೈರೆಕ್ಟಾಗಿ ಗಾಡಿ ಬಂದು ಹೊಡೆಯುವಾಗ ಹೋಗೋದೇ ಸ್ಪಾಟ್ ಆಗುವಂಥದ್ದೇ ಡ್ರೈವರು. ಎದುರುಗಡೆ ಕೂತವರು ಸ್ಪಾಟ್ ಆಗ್ತಾರೆ, ಕಾಲು ಅಲ್ಲಿವರೆಗೆ ಬರ್ತದೆ, ಮುಖ ಕೂಡ ಇಲ್ಲಿ ಇರ್ತದೆ, ಸ್ಪಾಟ್ ಔಟ್ ಆಗ್ತದೆ. ಯಾವ ಸೇಫ್ಟಿ ಇಲ್ಲ ಅಂತ ಸ್ಟಾಪ್ ಮಾಡಿದಾರೋ ಅದೇ ಕಾರನ್ನು ಇವತ್ತು ಆ್ಯಂಬುಲೆನ್ಸಿಗೆ ಉಪಯೋಗಿಸ್ತಾ ಇದ್ದಾರೆ. ಆ್ಯಂಬುಲೆನ್ಸ್ನ ವಾಹನಗಳು ಯಾವತ್ತಿದ್ರೂ ಸ್ಪೀಡಾಗಿ ಹೋಗುವಂಥದ್ದು. ಆ್ಯಂಬುಲೆನ್ಸ್ನವರು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹಿಡ್ಕೊಂಡು ಸ್ಪೀಡಾಗಿ ಹೋಗಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಯಾಕೆಂತ ಹೇಳಿದರೆ ಒಳಗಡೆ ಎಷ್ಟು ಭಾರ ಉಂಟ ಅಷ್ಟು ರೋಡ್ ಗ್ರಿಪ್ ಜಾಸ್ತಿ ಇರುವಂಥದ್ದು. ಆ್ಯಂಬುಲೆನ್ಸ್ನ ಓಮ್ನಿ ಒಳಗಡೆ ಎಲ್ಲ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ಹಾಸಿಗೆ ಬೆಡ್ ಎಲ್ಲ ಮಾಡಿರ್ತಾರೆ. ಸೊ ಅದು ಭಾರ ಇರ್ತದೆ. ಈಗ ನಾವು ಓಡಿಸುವಂಥ ಎಲ್ಲ ಕಾರುಗಳಾಗಿರ್ಬೋದು, ಆಲ್ಟೋ, ಶಿಫ್ಟು, ವ್ಯಾಗನರ್, ಟಿಯಾಗೋ ಇಂಥ ಬೇರೆ ಬೇರೆ ಸಣ್ಣ ಬೇಸ್ನ ಕಾರುಗಳಲ್ಲಿ ಕನೆಕ್ಷನ್ ಇರುವಂಥದ್ದು ಫ್ರಂಟ್ ಟೈರಿಗೆ. ಅದು ಮೇಯ್ನಾಗಿ ಅವರ ಉದ್ದೇಶ ಅಂತ ಹೇಳಿದರೆ ಒಂದು ಮೈಲೇಜ್ ಸಿಗಲಿಕ್ಕೆ ಮತ್ತು ಫ್ಯಾಮಿಲಿ ಕಾರ್, ಈ ಒಂದು ಉದ್ದೇಶಗಳಿಗೋಸ್ಕರ ಫ್ರಂಟ್ ಕನೆಕ್ಷನ್ ಕೊಟ್ಟಿರುವಂಥದ್ದು. ಅಂದರೆ ಹಿಂದಿನ ಟೈರಿಗೆ ಕನೆಕ್ಷನ್ ಇರುವಂಥ ವಾಹನಗಳು ಬೇಕು ಅಂತ ಹೇಳಿದರೆ ಜೀಪು, XUV ಇಂಥ ದೊಡ್ಡ ದೊಡ್ಡ ಪಿಕಪ್ಪು ಇಂಥ ಹೆವಿ ವೆಹಿಕಲಿಗೆ ನಾವು ಹೋಗಬೇಕಾಗ್ತದೆ. ಆದರೆ ಓಮ್ನಿ ಕಾರಲ್ಲಿ ಹಿಂದಿನ ಟೈರಿಗೆ ಕನೆಕ್ಷನ್ ಇರುವಂಥದ್ದು. ಇದು ಫ್ರಂಟ್ ವೀಲ್ ಅಲ್ಲ, ಬ್ಯಾಕ್ ವೀಲ್. ಬ್ಯಾಕ್ ವೀಲ್ ಯಾಕೆ ಅಂತ ಹೇಳಿದರೆ ಓಮ್ನಿ ಕಾರನ್ನು ಮೇಯ್ನಾಗಿ ಅವರು ಪ್ರೊಡಕ್ಷನ್ ಮಾಡಿರೋದೇ ಲೋಡ್ ತಗೊಂಡು ಹೋಗಲಿಕ್ಕೆ ಇರುವಂಥ ವೆಹಿಕಲ್ ಅಂತ ಇದನ್ನು ಪ್ರೊಡಕ್ಷನ್ ಮಾಡಿರುವಂಥದ್ದು. ಹಾಗಿರುವಾಗ ಇದಕ್ಕೆ ಫ್ರಂಟ್ ವೀಲ್ ಕನೆಕ್ಷನ್ ಇಲ್ಲ. ಇದಕ್ಕೆ ಏನಿದ್ರು ಕೂಡ ಬ್ಯಾಕ್ ವೀಲ್ ಕನೆಕ್ಷನ್. ಇದರಲ್ಲಿ ಹಾಗೆಯೇ ಎದುರುಗಡೆ ಇಂಜಿನ್ ಕೂಡ ಇಲ್ಲ. ಇಂಜಿನ್ ಇರುವಂಥದ್ದು ಸೀಟಿನ ಒಳಗಡೆ. ನನಗೆ ಎಷ್ಟು ಬೇಕಾದರೂ ಲೋಡ್ ಹಾಕಿ ಅಷ್ಟು ಕೆಪಾಸಿಟಿ ಉಂಟು ನನಗೆ. ಆದರೆ ಈ ಓಮ್ನಿ ಕಾರಿಗೆ ನೀವು ಸ್ಲೋ ಹಾಕಿದರೆ ಡೋರು ಬೀಳುವುದಿಲ್ಲ, ಗ್ಯಾಪ್ ಇರ್ತದೆ. ಅದು ಹೊಸ ಮಾಡೆಲ್ನ ಕಾರಲ್ಲಿ ಡೋರ್ ಬೀಳದಿದ್ದರೆ ಇದರಲ್ಲಿ ಇಂಡಿಕೇಷನ್ ತೋರಿಸ್ತದೆ ಡೋರ್ ಬೀಳಿಲ್ಲ ಅಂತ. ಆದರೆ ಹಿಂದಿನ ಓಲ್ಡ್ ಮಾಡೆಲ್ ಕಾರುಗಳಲ್ಲಿ ಎಲ್ಲ ಇಂಡಿಕೇಷನ್ ತೋರಿಸುವುದಿಲ್ಲ. ಅದು ನಾವೇ ಚೆಕ್ ಮಾಡಿಕೊಳ್ಬೇಕಷ್ಟೇ. ಮೆಲ್ಲ ಹಾಕಿದರೆ ಆಗೋದಿಲ್ಲ, ಸ್ಪೀಡ್ ಹಾಕಬೇಕು. ಹಿಂದೆದ್ದನ್ನು ಯಾರು ಅಷ್ಟು ಗಮನಿಸೋದಿಲ್ಲ. ಇದರಲ್ಲಿ ಎಷ್ಟು ಹಾಕ್ತಾರೆ ಅಂತ ಹೇಳಿದರೆ ಇಷ್ಟು ಹಾಕ್ತಾರೆ, ಎಷ್ಟು ಮಾಡಿ ಬಿಡ್ತಾರೆ. ಇಷ್ಟು ಮಾಡಿ ಬಿಡುವಾಗ ಅಲ್ಲಿ ನೋಡಿ, ಅಲ್ಲಿ ಗ್ಯಾಪ್ ಕಂಡಿದೆ, ಡೋರು ಬೀಳಲಿಲ್ಲ. ಫ್ಯಾಮಿಲಿ ಇರುವಾಗ ನಾವು ತಂದೆ ತಾಯಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಾಗ ಇದು ಹೆವಿ ಡೇಂಜರ್. ಡೋರು ಬೀಳಲಿಲ್ಲ. ಇಲ್ಲದಿದ್ದರೆ ಡೋರು ಬೀಳದಿದ್ದರೆ ಸ್ವಲ್ಪ ಗಟ್ಟಿ ಹಾಕಬೇಕು. ಗಟ್ಟಿ ಹಾಕಿದಾಗ ಡೋರೆಲ್ಲ ಕ್ಲೀನಾಗಿ ಬೀಳ್ತದೆ. ಈ ಮೇಯ್ನಾಗಿ ವಾಹನದಲ್ಲಿ ಹೋಗುವವರು 4 ಕಡೆಯ ಡೋರುಗಳನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಅಲ್ಲಿಂದ ಅಲ್ಲಿಗೆ ಅಪ್ಪು ಕೂಡ ಇರ್ತದೆ. ಅಲ್ಲಿಂದ ಅಲ್ಲಿಗೆ ಅಪ್ಪು ಇರುವಂಥ ಸಂದರ್ಭದಲ್ಲಿ ನಾವು ಸ್ಪೀಡಾಗಿ ಎಕ್ಸಲೇಟರ್ ಕೊಡಬೇಕು. ಮತ್ತು ಎಲ್ಲ ಇರುವಂಥದ್ದು ಡ್ರೈವಿಂಗಲ್ಲಿ. ಈಗ ಇಲ್ಲಿ ಒಂದು ವಿಡಿಯೋ ಮಾಡ್ತಿರುವಂಥ ಸಂದರ್ಭದಲ್ಲಿ ನನ್ನ ತಲೆಗೆ ಒಂದು ಯೋಚನೆ ಹೋಯಿತು ಸ್ನೇಹಿತರೆ. ಅದು ಎಂತ ಗೊತ್ತುಂಟಾ, ಈಗ ಕಾಡಿಗೆಲ್ಲ ಚಿರತೆ ಬರ್ತಾ ಇರ್ತದೆ. ಆದರೆ ಚಿರತೆ ಬೋನು ತಂದು ಇಲ್ಲಿ ಇಡಿ ಅಂತ ಹೇಳಿದರೆ ಅವರು ಯಾವುದೇ ಕಾರಣಕ್ಕೂ ಬೋನ್ ತಂದು ಹಿಡಿದು ಇಲ್ಲ. ನಮ್ಮ ಈ ಓಮ್ನಿ ಕಾರನ್ನೇ ಬೋನಾಗಿ ಪರಿವರ್ತಿಸಿದರೆ ಹೇಗೆ? ಚಿರತೆ ಬೋನಾಗಿ ಈ ಓಮ್ನಿ ಕಾರನ್ನು ಪರಿವರ್ತಿಸಬೇಕು. ಹೇಗಾಗ್ಬೋದು? ಇದೊಂದು ಹೊಸ ಐಡಿಯಾನ ಅಂತ ಕಾಣ್ತದೆ. ಆದರೆ ಇದನ್ನು ಯಾರು ಕೂಡ ಮಾಡಲಿಕ್ಕಿಲ್ಲ, ಇದನ್ನು ಯಾರು ಕೂಡ ಒಪ್ಪಲಿಕ್ಕಿಲ್ಲ. ಆದರೆ ನನ್ನ ತಲೆಗೆ ಬಂದಿರುವಂಥ ಒಂದು ಯೋಚನೆಯನ್ನು ಹೇಳ್ತೇನೆ ಸ್ನೇಹಿತರೆ. ಎಂತ ಗೊತ್ತುಂಟಾ, ಈಗ ಓಮ್ನಿ ಕಾರಲ್ಲಿ ಸ್ಪೇಸ್ ಬೇಕಾದಷ್ಟುಂಟು. ನಾವು ಈ ಸೀಟನ್ನು ತೆಗಿಬೇಕು. ಈ ಸೀಟನ್ನು ತೆಗೆದ್ರೆ ನಮಗೆ ಎದುರಿನ ಸೀಟಿನವರೆಗೆ ಸ್ಪೇಸ್ ಸಿಗ್ತದೆ. ಇನ್ನೊಂದು ಡ್ರೈವರ್ನ ಈ ಸೀಟನ್ನು ಕೂಡ ತೆಗೆಯುವ. ಒಂದೇ ಸೀಟು ಸಾಕು ನಮಗೆ. ಅಂದರೆ ಚಿರತೆ ಬೋನಿನಾಗಿ ಅದಕ್ಕೆ ಎಂಥ ವ್ಯವಸ್ಥೆ, ಅದನ್ನು ಫುಲ್ಲು ಸೈಡಿಗೆ ಹಾಕಬೇಕು. ಬಾಡಿಗೆ ಅಟ್ಯಾಚ್ ಮಾಡಿ ಫುಲ್ಲು ಒಂದು ಬೋನಿನ ಹಾಗೆ ಆ ಬೋನನ್ನು ಇದರ ಒಳಗಡೆ ನಿರ್ಮಿಸಬೇಕು. ಒಂದು ಚಿರತೆ ಆರಾಮದಲ್ಲಿ ಇಲ್ಲಿ ಇದರ ಒಳಗಡೆ ನಿಲ್ಬೋದು. ಇಷ್ಟು ಅಗಲ ಉಂಟು, ಇಷ್ಟು ಹೈಟ್ ಉಂಟು. ಆದರೆ ಚಿರತೆಗೆ ಇದು ಕಂಫರ್ಟೇಬಲ್ ಇಲ್ಲ. ಚಿರತೆ ಇರುವಂಥ ಸಂದರ್ಭಗಳಲ್ಲಿ ನಮಗೆ ಚಿರತೆಯನ್ನು ಹಿಡಿಯುವಂಥ ಬೋನು ಸಿಗೋದಿಲ್ಲ. ಅಲ್ಲಿಂದ ಇಲ್ಲಿಗೆ ತರಬೇಕು, ಅದಕ್ಕೆ ಬೇರೆ ನೀವು ವ್ಯವಸ್ಥೆ ಆಗಬೇಕು, ಅದನ್ನು ಲೋಡ್ ಮಾಡಬೇಕು. ಇದೆಲ್ಲ ತುಂಬ ಕಷ್ಟದ ಕೆಲಸ. ಇದಾದರೆ ಎಂತ ಉಂಟು, ಬೋನ್ ಇಟ್ಟರೆ ಅದರ ಲೋಡು ಕೂಡ ಉಂಟು. ಮತ್ತು ಈ ಕಾಡಿನ ಬದಿಯಲ್ಲಿ ಹೀಗೇನೆ ಪೊದೆಗಳ ಸೈಡಲ್ಲಿ ಮೆಲ್ಲ ಅದನ್ನು ಇಟ್ಟು ಕವರ್ ಮಾಡಬೇಕು. ಪ್ಯಾಸೆಂಜರ್ ಕೂತುಕೊಳ್ಳುವಂಥ ಜಾಗದಲ್ಲಿ ಒಂದು ಸಣ್ಣ ರೂಮಿನಾಗೆ ಮಾಡಬೇಕು. ಅದರ ಒಳಗಡೆ ನಾಯಿಯನ್ನು ಕಟ್ಟಬೇಕು. ನಾಯಿಯ ವಾಸನೆಗೆ ಓಡಿಕೊಂಡು ಬಂದು ಸೀದಾ ಒಳಗಡೆ ಹಾರಿಕೊಂಡು ಹೋಗ್ತದೆ. ನಾಯಿ ಸೇಫ್ ಆಗಿರ್ತದೆ. ಚಿರತೆ ಒಳಗಡೆ ಬಂದು ಲಾಕ್ ಆಗ್ತದೆ. ಇವಾಗ ಚಿರತೆ ಒಳಗಡೆ ಹೋದ ತಕ್ಷಣ ಡೋರ್ ಆಟೋಮೆಟಿಕ್ಕಾಗಿ ಲಾಕ್ ಆಗ್ತದೆ. ಆಗ ಚಿರತೆ ಹೊರಗಡೆ ಹೋಗುವ ಯಾವ ಸಾಧ್ಯತೆಗಳು ಕೂಡ ಇಲ್ಲ. ಆ ನಂತರ ಇದನ್ನು ಬರೋದು ಕ್ಲೋಸ್ ಮಾಡುವಂಥದ್ದು
ಆಮೇಲೆ ಅದನ್ನು ಎಲ್ಲಿಗೆ ಯಾವ ಕಾಡಿಗೆ ಬಿಡಬೇಕು ಅಲ್ಲಿಗೆ ಸೀದಾ ಓಮ್ನಿಯಲ್ಲಿ ಹೋಗುವಂಥದ್ದು. ಆಗ ನಮಗೆ ಆ ಬೋನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡುವ ಕೆಲಸ ಕೂಡ ಉಳಿತದೆ. ಅದನ್ನು ಎತ್ತಿ ಆಚೀಚೆ ಇಡಬೇಕು, 4 ಜನರು ಬೇಕು ಅಂತ ಹೇಳುವ ಕೆಲಸ ಕೂಡ ಉಳಿತದೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಲೇ ಒಂದು ಓಮ್ನಿ ಕಾರ್ ಅದಕ್ಕಿಂತಲೇ ಇರಬೇಕು. ಅದನ್ನು ಬರಬೇಕು, ಹೀಗೆ ತೆಗೆದು ಇಡಬೇಕು. ಬೇಕಾದರೆ ಅದರಲ್ಲಿ ಫುಲ್ಲು 360 ಕ್ಯಾಮರಾ, GPS ಕ್ಯಾಮರಾ ಎಂತೆಲ್ಲ ಉಂಟು ಅದನ್ನೆಲ್ಲ ಆನ್ ಮಾಡಿ ಇಡಿ. ಅದರಲ್ಲಿ ರೋಡ್ ಸೈಡ್ ಚಿರತೆ ಬರುವಂಥ ಜಾಗದಲ್ಲಿ ಈಗ ಇಟ್ಟರೆ ಯಾರಿಗೂ ಕೂಡ ಟೆನ್ಷನ್ ಇಲ್ಲ. ಆ ಚಿರತೆಗೆ ಡಬಲ್ ಲಾಕ್ ಆಗ್ತದೆ. ಆ ನಂತರ ನನಗೆ ಬೇಕು ಅಂತ ಹೇಳಿದರೆ ಈ ಗ್ಲಾಸನ್ನು ಕೂಡ ಆಲ್ಟ್ರೇಷನ್ ಮಾಡ್ಬೋದು. ಫುಲ್ಲು ಬಂದಾಗ್ತದೆ, ಏರ್ ಟೈಟ್ ಆಗ್ತದೆ, ಉಸಿರಾಟದ ಸಮಸ್ಯೆ ಬರ್ತದೆ ಅಂತ ಹೇಳಿದರೆ ಇದನ್ನು ಕೂಡ ನಾವು ಬೇರೆ ಮೋಡಿಫೈ ಮಾಡಿ ಗಾಳಿ ಸಂಚಾರ ಒಳಗಡೆ ಹೋಗುವ ಹಾಗೆ ಕೂಡ ಮಾಡ್ಬೋದು. ಇದನ್ನು ಒಳಗಡೆಯಿಂದ ನಾವು ಪ್ರೆಸ್ ಮಾಡುವಂಥದ್ದು, ಓಪನ್ ಮಾಡುವಂಥದ್ದು. ಆಗ ಹಿಂದಿನ ಸೀಟಲ್ಲಿ ಕೂತವರಿಗೆ ಗಾಳಿ ಸಂಚಾರ ಬರ್ತದೆ. ಗೊತ್ತಿಲ್ಲ, ಈ ಒಂದು ಐಡಿಯಾ ಹೇಗುಂಟು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ, ಆಯಿತಾ. ತಲೆಗೆ ಬಂದಿರುವಂಥ ಐಡಿಯಾವನ್ನು ಹೇಳಿದ್ದೇನೆ. ಇಲ್ಲಿಗಲಾಗಿ ಇಂಥದ್ದನ್ನು ಯಾರೂ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ವಿತ್ ಪರ್ಮಿಷನ್ ಅದೆಲ್ಲ ತುಂಬ ಪ್ರೊಸೀಜರ್ ಉಂಟಲ್ವ, ಅದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೇ ಮಾಡಬೇಕು, ನಾವೆಲ್ಲ ಮಾಡುವಂಥದ್ದಲ್ಲ. ಆಗಲಿ ಮರೆ, ನಿನ್ನ ಹತ್ರ ಒಂದು ಖುಷಿಯಾದಂಥ ವಿಚಾರ ಅಂತ ಗೊತ್ತುಂಟಾ? ನಾವೆಲ್ಲ ಸಣ್ಣದಿರುವಾಗ ಹಿಂದಿನ ಕಾಲದ ಸಿನಿಮಾಗಳಲ್ಲೆಲ್ಲ ಓಮ್ನಿಯನ್ನು ನಾವು ಹೈಯೆಸ್ಟಾಗಿ ನೋಡ್ತಾ ಇದ್ದೀವಿ. ಓಮ್ನಿ ಒಂದು ಕಿಡ್ನ್ಯಾಪಿಂಗ್ ವೆಹಿಕಲ್ ಆಗಿ ಅವರೆಲ್ಲ ಉಪಯೋಗಿಸ್ತಾಯಿದ್ರು. ಎಲ್ಲಿ ಹೋದರೂ ಕೂಡ ಓಮ್ನಿ ಅನ್ನೋದು ಕಿಡ್ನ್ಯಾಪಿಂಗ್. 4-5 ಜನ ಓಮ್ನಿ ಕಾರಲ್ಲಿ ಬರ್ತಾರೆ, ಒಬ್ಬರನ್ನು ಕಿಡ್ನ್ಯಾಪ್ ಮಾಡ್ತಾರೆ, ಇದರ ಒಳಗಡೆ ಕುತ್ಕೊಳಿಸ್ತಾರೆ, ಅಂತ ಅವರನ್ನು ಎತ್ತಾಕಿಕೊಂಡು ಹೋಗ್ತಾರೆ. ಕಿಡ್ನ್ಯಾಪ್ ಮಾಡಲಿಕ್ಕೆ ಫೇಮಸ್ ಆಗಿರುವಂಥ ಕಾರು ಅಂತ ಹೇಳಿದರೆ ಅದು ಓಮ್ನಿ ಕಾರು ಅಂತ ಹೇಳಿದರೆ ಇವತ್ತಿಗೂ ಕೂಡ ಸುಮಾರು ಜನಕ್ಕೆ ಒಂದು ಭಯ ಇರ್ತದೆ. ಆ ಒಂದು ಯೋಚನೆ ಇವತ್ತಿಗೂ ಕೂಡ ಉಂಟು. ಆ ಕಿಡ್ನ್ಯಾಪ್ನ ಒಂದು ಸಮಯ ಕಳೆದು ಹೋದ ನಂತರ ಈ ಓಮ್ನಿ ಕಾರಿಗೆ ಹೆವಿ ಡಿಮಾಂಡ್ ಬಂದಿರೋದೇ ಲೋಡು ಹಾಕಲಿಕ್ಕೆ. ಪೇಟೆಯಲ್ಲಿ ಆದರೆ ನಾವು ಅಂಗಡಿಗೆ ಬೇಕಾಗಿರುವಂತಹ ಅಂಗಡಿಗಳಿಗೆ ಸಾಮಗ್ರಿಗಳನ್ನು ಹಾಕಲಿಕ್ಕೆ ಓಮ್ನಿ ಕಾರು ಫೇಮಸ್ ಆಗಿರುವಂಥದ್ದು. ಹಾಗೆಯೇ ಹಳ್ಳಿಗಳ ವಿಚಾರಕ್ಕೆ ಬಂದರೆ ಹಳ್ಳಿಗಳಲ್ಲಿ ಯಾರ ಹತ್ರ ಒಂದು ಜೀಪ್ ಇರ್ತದೆ ಅಥವಾ ಓಮ್ನಿ ಇರ್ತದೆ. ಓಮ್ನಿ ಯಾಕೆ ಅಂತ ಹೇಳಿದರೆ ನಮ್ಮ ತೋಟಕ್ಕೆ ಬೇಕಾಗಿರುವಂಥ ಗೊಬ್ಬರಗಳನ್ನು, ಹಾಗೆಯೇ ಮನೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಅಥವಾ ಫ್ಯಾಮಿಲಿ ಎಲ್ಲ ಹೋಗಲಿಕ್ಕೆ ಓಮ್ನಿ ಕಾರನ್ನು ಬಳಸ್ತಾರೆ. ಇನ್ನೊಂದು ಓಮ್ನಿ ಎಲ್ಲರಿಗೂ ಲೈಕ್ ಆಗಿರೋದು ಯಾಕೆ ಅಂತ ಹೇಳಿದರೆ ಇದರಲ್ಲಿ ಇರುವಂಥ ಗ್ರೌಂಡ್ ಕ್ಲಿಯರೆನ್ಸ್ ಈಗದ ವಾಹನಗಳಲ್ಲಿ ಬೇಕು ಅಂತ ಹೇಳಿದರೆ 10-15 ಲಕ್ಷದವರೆಗೆ ಹೋಗಬೇಕು. ಆದರೆ ಇದು ಈಗದ ರೇಟಲ್ಲಿ 1-2 ಲಕ್ಷಕ್ಕೆ ಕೂಡ ಸಿಗುವಂಥ ಒಂದು ಕಾರು. 2-3 ಕೋಟಿಯ ಕಾರು ಮಾಡದೇ ಇರುವ ಕೆಲಸವನ್ನು ಈ ಓಮ್ನಿ ಮಾಡ್ತದೆ. ಬಡತನದಲ್ಲಿದ್ದವರು ಅವರ ಮನೆಯಲ್ಲಿ ಒಂದು ಓಮ್ನಿ ಕಾರು ಉಂಟು ಅಂತ ಹೇಳಿದರೆ ಅದು ಎಲ್ಲ ರೀತಿಯಲ್ಲಿ ಕೂಡ ಅವರ ಜೀವನದ ಒಂದು ಆಧಾರ ಸ್ತಂಭ. ಆದರೆ 3-4 ಜನ ಕೂತ್ಕೊಳ್ಬೋದು, ಪ್ಲಸ್ ಇಲ್ಲಿ 5-6 ಜನ ಆರಾಮ್ಸಲ್ಲಿ ಕೂತ್ಕೊಳ್ಬೋದು. ಓಮ್ನಿ ಕಾರನ್ನೇ ನಂಬಿಕೊಂಡು ಅದೆಷ್ಟೋ ಕುಟುಂಬಗಳು ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಗಂಡಸಿನ ಜೀವನ ಅಂದರೆ ದುಡಿಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಸಂಸಾರವನ್ನು ನಿಭಾಯಿಸಬೇಕು. ಹಾಗೆಯೇ ಈ ಓಮ್ನಿ ಕೂಡ ಅಷ್ಟೇ ಜವಾಬ್ದಾರಿ ಇರುವಂಥದ್ದು. ಮನೆಯಲ್ಲಿ ದುಡಿಯುವಂಥ ಒಬ್ಬ ಗಂಡಸಿಗೆ ಬೆನ್ನೆಲುಬಾಗಿ ನಿಲ್ಲುವ ಯಾವುದಾದ್ರೂ ಒಂದು ಸಾಧನ ಉಂಟು ಅಂತ ಹೇಳಿದರೆ ಅದು ಓಮ್ನಿ ಕಾರು. ಆದರೆ ಓಮ್ನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾರು ಕಂಡೀಷನಲ್ಲಿದ್ದರೆ ಬೆಂಗಳೂರಿಗೆ ಕೂಡ ಹೋಗ್ಬೋದು, ಅದಕ್ಕಿಂತ ಆಚೆ ಕೂಡ ನಾವು ಎಷ್ಟು ಲಾಂಗ್ ಆಗಿ 300, 400, 500 ಕಿಲೋಮೀಟ್ರ್ಗಳನ್ನು ಕೂಡ ಇದರಲ್ಲಿ ಹೋಗ್ಬೋದು. 4 ಟೈರ್ ಕಾರು ಕಂಡೀಷನಲ್ಲಿ ಉಂಟು ಅಂತ ಹೇಳಿದರೆ ಇದರಲ್ಲಿ ಡ್ರೈವಿಂಗ್ ಮಾಡುವವರು ಸೇಫ್ ಡ್ರೈವಿಂಗ್ ಮಾಡಬೇಕು ಯಾವತ್ತೂ ಕೂಡ. ಅರ್ಧ ಚಡವು ನಾವು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಮ್ಮೆ ರೋಲ್ ಆಗಲಿಕ್ಕೆ ಶುರು ಆಯಿತಾ, ಒಮ್ಮೆ ಬಾಕಿ ಆಯಿತಾ, ಆನಂತರ ಅದು ಹತ್ತುವುದಿಲ್ಲ. ನಾವು ರಿವರ್ಸ್ ಬಂದೇ ನಾವು ಹತ್ತಬೇಕು. ಅಥವಾ ಸುಮಾರು ಜನ ಇದ್ದರೆ ಸರ್ಕಸ್ ಎಲ್ಲ ಮಾಡಿಕೊಂಡು ಅದನ್ನು ಓಡಿಸ್ಬೋದು. ಆದರೆ ಧೈರ್ಯದಲ್ಲಿ ಎಲ್ಲಿ ಕೂಡ ಹೋಗ್ಬೋದು. ಯಾಕೆಂತ ಹೇಳಿದರೆ ಗ್ರೌಂಡು ಕ್ಲಿಯರೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಓಮ್ನಿ ಕಾರ್ ಅಂತ ಹೇಳಿದರೆ ಅದು ಬಡವರ ಬಂಧು. ಈ ಕುಟ್ಟಿ ಅಂತ ಉಂಟು, ಅದನ್ನು ನಾವು ಪ್ರೆಸ್ ಮಾಡಬೇಕು, ಲಾಕ್ ಅನ್ಲಾಕು. ಹಾಗೆಯೇ ಡೋರ್ ಓಪನ್ ಮಾಡುವಂಥದ್ದು ಇದನ್ನು ನಾವು ಪ್ರೆಸ್ ಮಾಡಬೇಕು. ಹಾಗೆಯೇ ಎದುರುಗಡೆ ಡೋರ್ ಓಪನ್ ಮಾಡುವಂಥದ್ದು ನಾವು ಇದನ್ನು ಈ ಥರ ಮಾಡಿ ಹಾಕುವಂಥದ್ದು. ಇದು ಯಾವುದೇ ಕಾರಣಕ್ಕೂ ಪವರ್ ವಿಂಡೋ ಅಲ್ಲ, ಪವರ್ ಡೋರ್ ಅಲ್ಲ. ಎಲ್ಲ ಡೋರ್ಗಳನ್ನು ನಾವು ಹಾಕಿ ಲಾಕ್ ಮಾಡಲೇಬೇಕು. ಇದನ್ನು ಕೂಡ ಅಷ್ಟೇ ನಾವು ಇಲ್ಲಿ ಕೀ ಹಾಕಿ ಲಾಕ್ ಮಾಡಬೇಕು. ಓಮ್ನಿ ಕಾರಲ್ಲಿರುವವರು ಯಾವತ್ತೂ ಕೂಡ ರ್ಯಾಶ್ ಆಗಿ ಯಾಕೆ ಇರ್ತಾರೆ ಅಂತ ಹೇಳಿದರೆ ಅವರ ಅಡಿ ಯಾವತ್ತೂ ಕೂಡ ಬಿಸಿಯಾಗಿರ್ತದೆ. ಈಗ ಒಂದು ಸೀಟು ಮಾತ್ರ ತೆಗೆದೆ, ಆಚೆ ಸೀಟನ್ನು ತೆಗಿಲಿಲ್ಲ. ಸೀಟನ್ನು ಮಲಗಿಸಿದ್ದೇನೆ. ಸೀಟಿನ ಕೆಳಭಾಗದಲ್ಲಿ ಇಂಜಿನ್ ಇರುವಂಥದ್ದು. ಆ ಸೀಟನ್ನು ಕೂಡ ನಾವು ಮ್ಯಾನ್ಯಲ್ ಆಗಿ ತೆಗಿಲಿಕ್ಕೆ ಆಗ್ತದೆ.
ಈಗ ಜೋರಾಗಿ ಮಳೆ ಬರ್ತಾ ಉಂಟು, ಇಂಜಿನದ್ದು ಏನಾದರೂ ಸಮಸ್ಯೆ ಬಂತು ಅಂತ ಹೇಳಿದರೆ ಕೂಡ ಇದು ನಾವು ಮಳೆಗೆ ಒದ್ದಾಯ ಆಗದೇನೆ ಈ 2 ಸೀಟನ್ನು ತೆಗೆದು ಸ್ವಲ್ಪ ಸೈಡಲ್ಲಿ ಹಾಕಿ ಅಥವಾ ಬ್ಯಾಕ್ ಡಿಕ್ಕಿಯಲ್ಲಿ ಹಾಕಿ ನಾವು ಹಿಂದೆಯಿಂದ ಇದರ ಒಳಗಡೆಯಿಂದ ಕೂತು ನಾವು 4 ಡೋರ್ಗಳನ್ನು ಕ್ಲೋಸ್ ಮಾಡಿ ಒಳಗಡೆನೇ ಕೂತು ಇದರ ಕೆಲಸಗಳನ್ನು ಕೂಡ ಮಾಡಬಹುದು. ಹೀಗೆ ನಾನು ಹೇಳ್ತಾ ಇದ್ದೇನೆ, ಆದರೆ ಇದರ ಕೆಲಸ ಮಾಡುವವರಿಗೆ ಮಾತ್ರ ಗೊತ್ತು ಅದರ ಕಷ್ಟಗಳು ಕೆಲಸಗಳು ಯಾವ ಥರ ಅಂತ. 16 ಕಿಲೋಮೀಟರ್ ಮೈಲೇಜ್ ಸಿಗ್ತದೆ. ಈ ಥರ ನಾವು ಇಡೋದು. ಇನ್ನಂತರ ಇಲ್ಲಿ ಲಾಕ್ ಹಾಕಿದರೆ ಆಯಿತು. ಹಾಗೆಯೇ ಓಮ್ನಿ ಕಾರಲ್ಲಿ ಸೀಟ್ ಅಡ್ಜಸ್ಟ್ಮೆಂಟು ವ್ಯವಸ್ಥೆ ಕೂಡ ಉಂಟು. ಇಲ್ಲಿ ನಾವು ಓಪನ್ ಮಾಡಿದರೆ ಇದು ಸೀಟು ತೆಗೆದು ಇಂಜಿನ್ಗೆ ನಾವು ಇಂಜಿನ್ ನೋಡುವಂಥದ್ದು. ಹಾಗೆಯೇ ಸೀಟಿನ ಕೆಳಗಡೆನೇ ಒಂದು ಕುಟ್ಟಿ ಉಂಟಲ್ಲ, ಇದನ್ನು ನಾವು ಸೀಟಲ್ಲಿ ಕೂತ್ಕೊಂಡು ಇದನ್ನು ಮೇಲೆ ಪ್ರೆಸ್ ಮಾಡಿ ನಾವು ಹೀಗೆ ಮುಂದಕ್ಕೆ ಇಳಿದ್ರೆ ನಾವು ಇದರಲ್ಲಿ ಮುಂದೆ ಬರ್ಬೋದು. ನೋಡಿ, ಅಲ್ಲಿಂದ ನಾವು ಎಷ್ಟು ಎದುರುಗಡೆ ಬಂದಿದ್ದೇವೆ. ಹಾಗೆಯೇ ಇದರಲ್ಲಿ ಎದುರುಗಡೆ ಮಾಡಿ ನಾವು ಎದುರುಗಡೆವರೆಗೆ ಬರ್ಬೋದು ಅಂತೇಳಿದರೆ ಇದನ್ನು ಹೀಗೆ ಪ್ರೆಸ್ ಮಾಡಿದ್ದು ನಾವು ಹಿಂದೆ ಬಂದರೆ ಆಯಿತು. ಹಾಗೆಯೇ ಸ್ವಲ್ಪ ಹಿಂದೆ ಮಾಡಿದರೆ ಲಾಕ್ ಆಯಿತು. ಇದು MPFI ಇಂಜಿನ್. ವಿಶೇಷ ನೋಟು ಕೂಡ ಕೊಟ್ಟಿದ್ದಾರೆ, ಪ್ಲೀಸ್ ಸ್ಟಾರ್ಟ್ ವಿದೌಟ್ ಪ್ರೆಸ್ಸಿಂಗ್ ಎಕ್ಸಿಲೇಟರ್ ಪೆಡಲ್ ಅಂತ. 3 ಸಿಲಿಂಡರ್ ಪೆಟ್ರೋಲ್ ಕಾರ್. ಇದರಲ್ಲಿ ಡ್ರೈವರ್ನ ಸೈಡಿಗೆ ಪೆಟ್ರೋಲ್ನ ಟ್ಯಾಂಕ್ ಇರುವಂಥದ್ದು. 35 ಲೀಟರ್ ಕೆಪಾಸಿಟಿ ಇರುವಂತಹ ಪೆಟ್ರೋಲ್ ಟ್ಯಾಂಕ್ ಇದು. 1984ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಓಮ್ನಿ ಕಾರ್ ಪರಿಚಯ ಆಗಿರುವಂಥದ್ದು. ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಇದರ ಇಂಜಿನ್ ಮೊದಲ ಬಾರಿಗೇ ಬಂದಿರುವಂಥದ್ದು 796 cc. ಹಾಗೆಯೇ 3 ಸಿಲಿಂಡರ್. 1984ರಿಂದ 2019ರವರೆಗೆ ಪ್ರೊಡಕ್ಷನ್ ಆಗಿದೆ. ಪ್ರೊಡಕ್ಷನ್ ನಿಂತಿರೋದು ಯಾಕೆ ಅಂತ ಹೇಳಿದರೆ ಕ್ರ್ಯಾಶ್ ಟೆಸ್ಟ್, ಏರ್ ಬ್ಯಾಗ್, ABS ಮುಂತಾದ ವಿಚಾರಗಳಿಗೋಸ್ಕರ 2019ರಲ್ಲಿ ಇದನ್ನು ಸಂಪೂರ್ಣವಾಗಿ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದಾರೆ. 1984ರಿಂದ 1995ರವರೆಗೆ ರೌಂಡ್ ಹೆಡ್ಲೈಟ್ ಬರ್ತಾಯಿತ್ತು. ಆನಂತರ 1996ರಿಂದ 2019ರವರೆಗೆ ಚೌಕಾಕಾರದ ಹೆಡ್ಲೈಟು ಓಮ್ನಿ ಕಾರಲ್ಲಿ ಬರ್ತಾಯಿದ್ದದ್ದು. ಓಮ್ನಿ ಕಾರು ಉಂಟಲ್ವ ಸ್ನೇಹಿತರೆ, 5 ಸೀಟರ್ನ ಕಾರುಗಳು 785 kg ಇತ್ತು. ಹಾಗೆಯೇ 8 ಸೀಟರ್ನ ಓಮ್ನಿ ಕಾರುಗಳು 815 ಟೋಟಲ್ ಬಾಡಿ ವೆಯ್ಟ್ 5 ಕ್ವಿಂಟಲ್ನವರೆಗೆ ಲೋಡು ಇದರಲ್ಲಿ ಹಾಕ್ಬೋದು. ಓಮ್ನಿ ಕಾರನ್ನು ಡ್ರೈವಿಂಗ್ ಮಾಡುವಾಗ ಸಿಗುವಂಥ ಖುಷಿ ಉಂಟಲ್ವ, ಯಾವ ಕಾರನ್ನು ಕೂಡ ಡ್ರೈವಿಂಗ್ ಮಾಡುವಾಗ ಸಿಗಲಿಕ್ಕಿಲ್ಲ. 800 ಹಾಗೆಯೇ ಓಮ್ನಿ ಕಾರ್ ಯಾವತ್ತಿಗೂ ನನ್ನ ಫೇವರೇಟ್ ಕಾರ್ ಅಂತ. ನಾನು ನನ್ನ ಜೀವನದಲ್ಲಿ ಡ್ರೈವಿಂಗ್ ಅನ್ನೋದು ಪ್ರಾರಂಭ ಮಾಡಿದ್ದೆ 800 ಕಾರಿನಿಂದ. ಇದರೊಂದು ಗತ್ತುಂಟಲ್ವ, ಓಮ್ನಿ ಕಾರಲ್ಲಿ ಇನ್ನೊಂದು ವಿಷಯ ಎಂತ ಗೊತ್ತುಂಟ ಸ್ನೇಹಿತರೆ, ತಪ್ಪ ರೊಟೇಷನ್ ಆಗ್ತದೆ. ಬ್ಯಾಟ್ರಿ ಕಾರ್ ಆಗಲಿ CNG ಕಾರ್ ಆಗಲಿ ಈ ಪೆಟ್ರೋಲ್ನ ಕಾರಿನ ಎದುರುಗಡೆ ಯಾವುದು ಕೂಡ ಇಲ್ಲ. ಒಂದು ಗೇರ್ ಡೌನ್ ಮಾಡಿ ನಾವು ಹೋದರೆ ಉಂಟಲ್ವ, ಅದರೊಂದು ಮಜಾನೇ ಬೇರೆ, ಪವರೇ ಬೇರೆ. ಎಷ್ಟು ಸ್ಪೀಡು ಕೂಡ ಹೋಗ್ಲಿಕ್ಕೆ ಆಗ್ತದೆ. ಆದರೆ ಒಂದು ವಿಷಯ, ಎಲ್ಲ ಡ್ರೈವಿಂಗಲ್ಲಿರುವಂಥದ್ದು ಸ್ಪೀಡಲ್ಲಿ ಇದ್ದಾನೆ ಅಂತ ಹೇಳಿ ನಾವು ಒಟ್ರಾಶೆ ಹೋಗಬಾರ್ದು, ನಾವೇ ಪಲ್ಟಿ ಆಗುವಂಥದ್ದು. ಇಷ್ಟು ಜಾಗದಲ್ಲಿ ಕಂಫರ್ಟೇಬಲ್ ಆಗಿ ಯಾವುದೇ ಗೇರು ಚೇಂಜ್ ಮಾಡದೇ ಟರ್ನ್ ಮಾಡಲಿಕ್ಕೆ ಆಗ್ತದೆ. ತೋರಿಸ್ತೇನೆ ಬನ್ನಿ. ಹಾಫ್ ರೋಡಲ್ಲಿ ಕೂಡ ಹಾಗೆಯೇ ಆರಾಮದಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಎಲ್ಲಿ ಕೂಡ ಅಡಿ ತಾಗ್ತದೆ, ಕಲ್ಲು ತಾಗ್ತದೆ ಅನ್ನೋ ಟೆನ್ಷನ್ ಕೂಡ ಇಲ್ಲ. ಸ್ಟೇರಿಂಗ್ ಕೂಡ ಹಾಗೆಯೇ ರಪಕ್ಕ ಎಲ್ಲಿ ಬೇಕಾದರೂ ಹಾಗೆ ತಿರುಗಿಸ್ಬೋದು ನಾವು, ಟೆನ್ಷನ್ ಇಲ್ಲ.
ಇವತ್ತಿನ ವಿಡಿಯೋದಲ್ಲಿ ನಾವು ಇತಿಹಾಸದ ಪುಟ ಸೇರಿರುವಂಥ ಓಮ್ನಿ ಕಾರಿನ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಇತಿಹಾಸದ ಪುಟ ಸೇರಿದರೂ ಕೂಡ ತನ್ನ ಜವಾಬ್ದಾರಿಯನ್ನು ಇವತ್ತಿಗೂ ಕೂಡ ಯಥೇಚ್ಛವಾಗಿ ನಿರ್ವಹಿಸ್ತಾ ಉಂಟು. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು ಸ್ನೇಹಿತರೆ.